Hi, Makle. Good evening. Yesterday, you have attended a Google test. The first week, do the Google test. So one of that question was showing two answers are wrong. Sorry, two right answers were there. For 19th question, the option C and D both are the correct answer. So you have to inform me. ಸರ್ ಈ ಥರ ಇದೆ ಅಂತ ಅಂದ ತಕ್ಷಣ ನೀವೇನು ಮಾಡಬೇಕು, ನಮಗೊಂದು ಸ್ವಲ್ಪ ಇನ್ಫಾರ್ಮ್ ಮಾಡಬೇಕು. ಸರ್ ಇದು ಸರಿಯಾಗಿ ರಾಂಗ್ ಆಗಿದೆ, ಈ ತರ ಕ್ವಶನ್ ರಾಂಗ್ ಆಗಿದೆ ಅಂತ ನೀವು ನಮಗೆ ಹೇಳಿದ್ರೆ ಒಂದು ಸ್ವಲ್ಪ ಅವಾಗಲೇ ಕರೆಕ್ಟ್ ಮಾಡ್ತೀವಿ. ಮೆಸೇಜ್ ಮಾಡಬೇಕಾಯ್ತಾ? ಓಕೆ, ಒಂದು ನಿಮಿಷ ಹಾಗೆ ರೀ. ಓಕೆ, ಹಲೋ 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 ಮ್ಯಾಮ್ ಕಳಿಸಿದ್ದೆ ನಂಬರ್ ನೋ ಕ್ಲಾಸ್ ರೂಮ್ ಜಾಯಿನಿಂಗ್ ಅಂತಿದೆ. ಯಾರ ಹೆಸರು? ಚೈತನ್ಯ ಅಲ್ವಾ? ಹಾ ಮ್ಯಾಮ್, ಚೈತನ್ಯ MS. ಇನ್ನೊಂದ್ಸಲ ಲಿಂಕ್ ಅವ್ರದ್ದು ಅಪ್ರೂವಲ್ ಇದೆ, ಪೆಂಡಿಂಗ್ ಇದೆ. ಅದ್ರಲ್ಲಿ ಅಪ್ರೂವಲ್ ಮಾಡೋ, ನನ್ನ ಫೋನಲ್ಲಿ ಅಪ್ರೂವಲ್ ಇದ್ರೆ ಒಂದು 5 ನಿಮಿಷ ಮೇಡಮ್ ಮಾಡ್ತಾರೆ ಕ್ಲಾಸ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ದು ಎಕೋ ಕೇಳಿಸ್ತದೆ. ಓಕೆ ಓಕೆ. Okay, let us discuss first those 20 questions. Already repeated questions ಕೊಟ್ಟಿದ್ವಿ. ನೆಕ್ಸ್ಟ್ ವೀಕ್ ಇಂದ ಆ ಥರ ಆಗೋಲ್ಲ. ಫಸ್ಟ್ ವೀಕ್ ಅಲ್ವಾ, ನಿಮಗೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಕ್ವಶನ್ಸೇ ಅಗೈನ್ ಬಂದಿದ್ವು. ಹಾಗಾಗಿ ನೀವೆಲ್ಲರೂ ತುಂಬ ಜನ ಕರೆಕ್ಟ್ ಮಾಡಿದ್ದೀರಾ. ರಿಸಲ್ಟ್ ಕೂಡ ನಾವು ಕೊಟ್ಟಿದ್ವಿ. ಕೆಲವರು ಸರ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ಕೆಲವ್ರದ್ದು ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ. ಯಾಕೆ 0 ತೋರಿಸ್ತಾ ಇದೆ? ಸೊ ನೀವೆಲ್ಲ ಯಾರಾದರೂ ಪಕ್ಕದಲ್ಲಿ ಪೇರೆಂಟ್ಸ್ ಇದ್ರೆ ಸರಿಯಾಗಿ ಇವತ್ತು ಅದನ್ನು ಕೇಳಿಸ್ಕೊಳ್ಳಿ, ಯಾಕೆ ಆ ಥರ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ವೀಕಿಂದ ಅದನ್ನ ಸರಿ ಮಾಡಬೇಕು. ಒಂದು ನಿಮಿಷ. ಓಕೆ, ಯಾಕೆ ಬರ್ತಿದೆ ಅನ್ನೋದು ಅದನ್ನು ಹೇಳ್ಬಿಡ್ತೀನಿ. ಸೊ ನೀವು ಯು ಓಪನ್ ದಟ್ ಗೂಗಲ್ ಟೆಸ್ಟ್ ಲಿಂಕ್, ನಿಮಗೆ ಒಂದು ವಿಷಯ ನೆನಪಿರಲಿ, ಎವ್ರಿ ಸಂಡೇ ಗೂಗಲ್ ಟೆಸ್ಟು 10:30 ಇಂದ 11:30 ಒಳಗಡೆ ಅಪ್ಲೋಡ್ ಆಗುತ್ತೆ. ಅಂದರೆ ಲಿಂಕ್ ಬರುತ್ತೆ ಗ್ರೂಪಿಗೆ, ವಾಟ್ಸಪ್ ಗ್ರೂಪಿಗೆ, ಆಯಿತಾ? 11:30 ಒಳಗಡೆ. ಸೊ ಈ ಲಿಂಕಲ್ಲಿ ನೀವು ಸಂಜೆ 8 o'clock ವರೆಗೂ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ, ಒನ್ಸ್ ಯು ಓಪನ್ ಇಟ್, it takes it will give the time for 40 minutes or 50 minutes, sometimes 30 minutes, so depending on the questions. So ಅಲ್ಲೇ ಟೈಮ್ ತೋರಿಸ್ತಾ ಇರುತ್ತೆ. ನೀವು ಓಪನ್ ಮಾಡಿದ ಮೇಲೆ 40 minutes. ಸೊ ಇಫ್ ಯು ಓಪನ್ ಫಾರ್ 10:30, ಇಟ್ ವಿಲ್ ಕ್ಲೋಸ್ ಅಟ್ 11:20. ಸೊ ಇಲ್ಲ ನಮಗೆ ಸರ್ ಅವಾಗ ಟೈಮ್ ಸಿಗ್ಲಿಲ್ಲ, ನಾವು 6 o'clock ಓಪನ್ ಮಾಡ್ತೀರಾ, ಅಫ್ಕೋರ್ಸ್ 6 o'clock ಓಪನ್ ಮಾಡಿದ್ರೆ 6:40 ಕ್ಲೋಸ್ ಆಗುತ್ತೆ. ಸೊ ನೀವು ಯಾವಾಗ ಓಪನ್ ಮಾಡ್ತೀರಾ ಅಲ್ಲಿಂದ 40 minutes ಲೆಕ್ಕ ಇರುತ್ತೆ. ಇಂಥ ಫಿಕ್ಸ್ ಟೈಮ್, ಯಾಕೆಂದ್ರೆ ಸಂಡೇ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ, ಫೋನ್ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಆ ಥರ ಮಾಡಿದೀವಿ. ನಾವು ಯಾವಾಗ ಲಿಂಕ್ನ ಬರಲಿ, ನಿಮಗೆ ತೊಂದರೆ ಇಲ್ಲ, ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ಟೈಮ್ ಒಳಗಡೆ ಮಾಡಿ. ಸಾಧ್ಯವಾದಷ್ಟು ಸಂಜೆ 7:30 ಒಳಗಡೆ ಮಾಡಿದ್ರೆ ನನಗೆ ರಿಸಲ್ಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಇದು ಒಂದು ಬೇಸಿಕ್. ಎಲ್ಲರಿಗೂ ಕೇಳಿಸ್ತಿದೆ ಅಲ್ವಾ? ಹ್ಯಾಂಡ್ ರೈಸ್ ಮಾಡಿ, ಕೇಳಿಸ್ತಿದೆ ಅಂತಂದ್ರೆ ಎಲ್ಲರೂ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ಫೈನ್. ಓಕೆ, ಈಗ ಯಾಕೆ ಸರ್ ಕೆಲವ್ರದ್ದು 20ಗೆ 0 ಬಂದ್ಬಿಟ್ಟಿದೆ ನನ್ನ ಮಗಳದು ಅಂತ ಕೆಲವರು ಫೋನ್ ಮಾಡಿದ್ರಿ. ಏನಿಲ್ಲ, ಅದು ಏನಾಗಿರುತ್ತೆ ಅಂತಂದ್ರೆ, ವೆನ್ ಯು ಓಪನ್ ದಟ್ ಕ್ವಶನ್ಸ್,
ಮಿಸ್ ಆಗೇನೋ ಆ ಟೈಮಲ್ಲಿ ಕಾಲ್ ಬಂದ್ಬಿಡುತ್ತೆ ನಿಮಗೆ ಏನಾದ್ರು ಓಪನ್ ಮಾಡಿರ್ತಾರೆ, ಅವಾಗ ಮೊಬೈಲಿಗೆ ಯಾವುದೋ ಕಾಲ್ ಬರುತ್ತೆ, ಬ್ಯಾಕ್ ಹೋಗ್ತೀರಾ, ಮತ್ತೆ ಬ್ಯಾಕ್ ಹೊತ್ಬಿಡ್ತೀರಾ, ಅವಾಗ ಏನಾಗುತ್ತೆ ಆಟೋಮೆಟಿಕ್ ಸಬ್ಮಿಟ್ ಆಗ್ಬಿಡುತ್ತೆ. ಸಬ್ಮಿಟ್ ಆದ್ರೆ ಅದು ನೀವು ಒಂದೂ ಕ್ವಶನ್ ಅಟೆಂಡೇ ಮಾಡಿರಲ್ಲ, ಆಟೋ ಸಬ್ಮಿಟ್ ಆಗ್ಬಿಡುತ್ತೆ. ಮಿಸ್ ಆಗಿ ಏನಾದ್ರು ಸಬ್ಮಿಟ್ ಬಟನ್ ಹೋಗ್ಬಿಟ್ರೆ ಅವಾಗ ಎಲ್ಲಾ ಕ್ವಶನ್ಸಿಗೂ ರಾಂಗ್ ಅಂತ ತೋರಿಸುತ್ತೆ. 20ಗೆ 0 ಕ್ವಶನ್ಸ್ ಆನ್ಸರ್ ಮಾಡಿದೀರಾ ಅಂತ ತೋರಿಸ್ತಾ ಇರುತ್ತೆ. ಅಷ್ಟೇನೆ. ಸೊ ಇನ್ನ ಸರಿ ಯಾವ ತರ ಮಾಡ್ಬೇಕಾಗಾದ್ರೆ, ನಿಮಗೆ ಆ ಫೋನ್ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೋದು, ಬೆಸ್ಟ್ ಥಿಂಗ್, ಏನಾದ್ರೂ 2 ಮೊಬೈಲ್ ಏನಾದ್ರೂ ಮನೆಯಲ್ಲಿ ಇದ್ರೆ, 2 ಮೊಬೈಲ್ ಇದ್ರೆ ಒಂದ್ರಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಳ್ಳಿ, ಗೂಗಲ್ ಟೆಸ್ಟ್ ನ ಓಪನ್ ಮಾಡ್ಕೋಬೇಕಾದ್ರೆ. ಇನ್ನೊಂದನ್ನ ಫ್ಲೈಟ್ ಮೋಡಿಗೆ ಹಾಕೊಳ್ಳಿ, ಆಯ್ತಾ. ಸೊ ಫ್ಲೈಟ್ ಮೋಡಿಗೆ ಹಾಕೊಳ್ಳಿ, ಅದರಿಂದ ಹಾಟ್ಸ್ಪಾಟ್ ಅದಕ್ಕೆ ಬರಲಿ. ಈ ಯಾವ ಕ್ವಶನ್ಸ್ ಅಲ್ಲಿ ಯಾವ ಫೋನ್ ಅಲ್ಲಿ ನೀವು ಯಾವ ಡಿವೈಸ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರೋ ಅದಕ್ಕೆ ಕಾಲ್ಸ್ ಬರಬಾರ್ದು ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ, ಆ ತರ ಮಾಡ್ಕೊಳ್ಳಿ. ಅದು ನಿಮಗೆ ಈಸಿ ಆಗುತ್ತೆ. ಅಥವಾ ಸಾಮಾನ್ಯ ಮಧ್ಯಾಹ್ನ ಟೈಮು ಆ ತರ ಇದ್ದಾಗ ಮಾಡಬಹುದು ಕೂಡ. ಓಕೆ, ಲೇಟಸ್ 1 by 1 ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಪರವಾಗಿಲ್ಲ, ಇವತ್ತು 0 ಬಂದ್ಬಿಟ್ಟಿದೆ ನನ್ನ ಮಗಳದು ಅಂತಂದ್ರೆ ಅವಾಗ ಏನ್ ಮಾಡ್ಬೋದು, ನೀವು ಆ ಕ್ವಶನ್ಸ್ ನ ಬರೆದಿಟ್ಕೊಂಡು ಒಂದು ನೋಟ್ ಬುಕ್ ಅಲ್ಲಿ ಆನ್ಸರ್ಸ್ ನ ಬರೆದು ನಮಗೆ ಕಳಿಸ್ಬೋದು, ಆಯ್ತಾ. ಆದ್ರೆ ನಿಮಗೆ ಅಲ್ಲಿ ರಿಸಲ್ಟ್ ತೋರಿಸಲ್ಲ, ನಾವು ಕ್ರಾಸ್ ಚೆಕ್ ಮಾಡ್ತೀನಿ ಮಾಡಿದಿರೋ ನೀವಿಲ್ವೋ ಅಂತ ಹೇಳಿ. ಆಮೇಲೆ ನಾನು ಮೊದಲೇ ಹೇಳಿದ್ದೀನಿ ಗೂಗಲ್ ಟೆಸ್ಟಿಗೆ ಅಂತ ಹೇಳಿ. ಸೊ ಈ ತರ ಪ್ರತಿ ವಾರ ಬರುವಂತಹ 20 ಕ್ವಶನ್ಸ್ ಅಥವಾ 25 ಕ್ವಶನ್ಸ್ ಅಥವಾ 15 ಕ್ವಶನ್ಸ್ ಆರ್ ಡಿಪೆಂಡಿಂಗ್ ಆನ್ ದ ಕ್ವಶನ್ಸ್, ಆಯ್ತಾ. ಆ ಕ್ವಶನ್ಸ್ ನೆಲ್ಲ ನೀವು ಎವ್ರಿ ವೀಕ್ ಯು ಹ್ಯಾವ್ ಟು ರೈಟ್ ಡೌನ್ ಒನ್ ನೋಟ್ ಬುಕ್, ಕೀಪ್ ದ ನೋಟ್ ಬುಕ್ ಫಾರ್ ಗೂಗಲ್ ಟೆಸ್ಟ್. ಎಲ್ಲಾ ಗೂಗಲ್ ಟೆಸ್ಟ್ ನ ಪ್ರಶ್ನೆಗಳನ್ನ ಅದೇ ನೋಟ್ ಬುಕ್ ಅಲ್ಲಿ ಬರಿತಾ ಹೋಗಿ ಅರೌಂಡ್ ಒಂದು 450-500 ಕ್ವಶನ್ಸ್ ಆಗುತ್ತೆ, ಆಯ್ತಾ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಅದ್ರಲ್ಲಿ ಬರುತ್ತೆ. ನಾವು ಬೇರೆ ಬೇರೆ ಬುಕ್ಸ್ ನೆಲ್ಲ ರೆಫರ್ ಮಾಡಿ ಆ ಕ್ವಶನ್ಸ್ ನ ಮಾಡ್ತೀವಿ ನೆಕ್ಸ್ಟ್. ಹಾಗಾಗಿ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಕರೆಂಟ್ ಆಗಿ ಏನು ಟ್ರೆಂಡಿಂಗ್ ಕ್ವಶನ್ಸ್ ಕೂಡ ಅದರಲ್ಲಿ ಇರುತ್ತೆ. ಅದನ್ನ ಪ್ರತಿ ಸಂಡೇ ನಾವು ಟೆಸ್ಟ್ ಕೊಡ್ತೀವಿ, ಮಂಡೇ ಅದನ್ನ ಸಾಲ್ವ್ ಮಾಡ್ತೀವಿ, ಆಯ್ತಾ. ಇದು ಸ್ವಲ್ಪ ಈಸಿ ಇದೆ, ಹಂಗಾಗಿ ಫಾಸ್ಟ್ ಆಗಿ ಹೋಗ್ತೀವಿ. ದ ಸ್ಮಾಲೆಸ್ಟ್ ನಂಬರ್ ಆಫ್ 5 digit ವಿಚ್ ಈಸ್ ಸ್ಟಾರ್ಟ್ಸ್ ಫ್ರಮ್ 8 and ends with 7 ಅಂತ ಕೇಳಿದ್ವಿ. ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ವಿ, ಹಾಗಾಗಿ ದಿಸ್ ಒನ್ ಇಸ್ ದ smallest number of 5 digits. So 5 digit ಒಂದು ನಿಮಿಷ. ಜಸ್ವಂತ್ ಹ್ಯಾಂಡ್ ರೈಸ್ ಮಾಡೋದು. ಜಸ್ವಂತ್, ಯುಕ್ತಶ್ರೀ ಹ್ಯಾಂಡ್ ರೈಸ್ ಮಾಡಮ್ಮ. ಸಾರಿ, ಮೈಕ್ ಆನ್ ಮಾಡ್ಕೊಳ್ಳಿ. ಜಸ್ವಂತ್ ಮೈಕ್ ಆನ್ ಮಾಡ್ಕೊಳ್ಳಿ. ಜಸ್ವಂತ್, ಸುನೀರಿ, ಒಂದು ನಿಮಿಷ ಕೇಳಿಸ್ತಿದಿಲ್ಲಪ್ಪ. ಒಂದ್ ನಿಮಿಷ, ಯಾರು ಮಾತಾಡ್ತಿರೋದು ಇವಾಗ? ಯಾರ್ದು ವಾಯ್ಸ್ ಬರ್ತಿದೆ ಸರ್? ಕೇಳಿಸ್ತಿಲ್ಲ. ಯಾರಿದು? ಯಾರು ಮಾತಾಡ್ತಿರೋದು? ಸರ್ ಏನು ಕೇಳಿಸ್ತಿಲ್ಲ. ಜಸ್ವಂತ್, ಒಂದ್ ನಿಮಿಷ ಇರು. ಒಂದ್ ನಿಮಿಷ. ಎಲ್ಲ ಸರಿ ಇದೆ. ಮಕ್ಕಳೇ ಕೇಳಿಸ್ತಿದ್ಯಾ? ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ ಸರ್, ಕೇಳಿಸ್ತಿದೆ ಅಂತಂದ್ರೆ. ರೈಸ್ ಯುವರ್ ಹ್ಯಾಂಡ್ಸ್ ಆಲ್ ಆಫ್ ಯು. ಯಾರಿಗಾದ್ರೂ ವಾಯ್ಸ್ ಕೇಳಿಸ್ತಿಲ್ಲ ಅಂದ್ರೆ ಒಂದ್ಸಲ ಆಪ್ ಇಂದ ಎಕ್ಸಿಟ್ ಆಗಿ ಇನ್ನಾಗಿ. ಓಕೆ, ಸದ್ಯಕ್ಕೆ ಟ್ರೈ ಮಾಡೋಣ ಒಂದ್ಸಲ. Okay, let us discuss those questions.
First question was this one. The smallest number of 5 digit which starts from 8 and ends with 7 ಅಂತ ಕೇಳಿದ್ವಿ. ಸ್ಮಾಲೆಸ್ಟ್ ನಂಬರ್ ಆಗಿರಬೇಕು. 5 digit ಸ್ಮಾಲೆಸ್ಟ್ ನಂಬರ್ ಅಂದ್ರೆ ನೀವು ಈಸಿ ಆಗಿ ಬರೆದು ಬಿಡ್ತೀರಾ. ಸೊ ದಿಸ್ ಇಸ್ ದ 5 digit ಸ್ಮಾಲೆಸ್ಟ್ ನಂಬರ್. ಇಲ್ಲಿ ಕ್ವಶನ್ ಏನಿದೆ, ಸ್ಟಾರ್ಟ್ಸ್ ವಿತ್ 8. ಹಾಗಾದ್ರೆ 8 ಇಂದ ಸ್ಟಾರ್ಟ್ ಆಗಬೇಕು ಈ ನಂಬರ್ ಅಂಡ್ 7 ಇಂದ ಎಂಡ್ ಆಗಬೇಕು ಅಂಡ್ ಸ್ಮಾಲೆಸ್ಟ್ ನಂಬರ್ ಆಗಬೇಕು 5 digits. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಪವಿಶ್ ಕೇಳಿಸ್ತಿದ್ಯಾ? ಪವಿಶ್ ಸಿ ಕೇಳಿಸ್ತಿದ್ಯಾ? ಪವಿಶ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮೈಕ್ ಆನ್ ಮಾಡ್ಕೊಳ್ಳಿ. ಕೇಳಿಸ್ತಿಲ್ವಾ? ವೇದಾಂತ್, ಕ್ಯಾನ್ ಯು ಹಿಯರ್ ಮಿ? ವೇದಾಂತ್ ಕೇಳಿಸ್ತಿದೆಯಲ್ವಾ? ವೇದಾಂತ್ ಸರ್ ಹೌದು. ಓಕೆ ಫೈನ್. ಚಿರಾಗ್ ಕೇಳಿಸ್ತಿದ್ಯಾ? ಚಿರಾಗ್ ಮೈಕ್ ಆನ್ ಮಾಡ್ಕೊಡಿ ಅಂದ್ರೆ ಹ್ಯಾಂಡ್ ಡೌನ್ ಮಾಡಿದ್ರಲ್ಲ. ಶ್ರಿಯಾನ್ ಕೇಳಿಸ್ತಿದ್ಯಾ? ಶ್ರಿಯಾನ್, ವಿಜಯ್ ರಾಜ್ ಕೇಳಿಸ್ತಿದ್ಯಾ? ಜೀವನ್ ಕೇಳಿಸ್ತಿದ್ಯಾ? ಜೀವನ್ ಮೈಕ್ ಆನ್ ಮಾಡ್ಕೊಳ್ಳಿ. ಜೀವನ್, ಆಯುಷ್ ಕೇಳಿಸ್ತಿದ್ಯಾ? ಆಯುಷ್ ಒಂದ್ಸಲ ಟಚ್ ಮಾಡಿ ಅಷ್ಟೇನೆ. ನೀವು 2 ಸಲ ಟಚ್ ಮಾಡಿದ್ರೆ ಯಾರಿಗೂ ಕೇಳಿಸ್ತಿಲ್ಲ ಅಂತ ಅದೇ ಎಕ್ಸಿಟ್ ಆಗಿ ಕೇಳೋ ಮಕ್ಳೇ. ನಿಮ್ಗೆಲ್ಲರಿಗೂ ಕೇಳಿಸ್ತಿದೆ ಅಂದ್ರೆ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ, ಕೇಳಿಸ್ತಿದೆ ಸರ್ ನಮಗೆ ಅಂತ ಗೊತ್ತಾಗುತ್ತೆ. ಓಕೆ ಆಯ್ತು, ಕಂಟಿನ್ಯೂ ಮಾಡೋಣ ಹಾಗಾದ್ರೆ ಎಲ್ರು. ಸೊ ರಿಮೈನಿಂಗ್ ಮೆಂಬರ್ಸಿಗೆ ಹಾಗಾದ್ರೆ ಕೇಳಿಸ್ತಿಲ್ಲ ಅಂತ ಆಯ್ತು. ಚಿರಾಗ್ ಕೇಳಿಸ್ತಿಲ್ವಾ? ಹ್ಯಾಂಡ್ ರೈಸ್ ಮಾಡಿ. ಚಿರಾಗ್, ಡಿಂಪನ ಹ್ಯಾಂಡ್ ರೈಸ್ ಮಾಡಿ. ಪೂರ್ವಿಕಾ ಹ್ಯಾಂಡ್ ರೈಸ್ ಮಾಡಿ. ವರ್ಷಿಕಾ ಹ್ಯಾಂಡ್ ರೈಸ್ ಮಾಡಿ. ಅನನ್ಯ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಲೆಟ್ us continue. In the given number 890436, if you write 0 in place of 4, by how much the resulting number be less than this given number? So question ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲೊಂದು 8,90,436 0 in a place of 4. ಈ 4 ಪ್ಲೇಸ್ ಅಲ್ಲಿ ಏನಾದ್ರೂ ಬರಿಗೆ. ಸೊ ಇದು ಆಲ್ರೆಡಿ ನಂಬರ್ ಇದೆ. ಆ 4 ಮಾತ್ರ ಚೇಂಜ್ ಮಾಡ್ತಾ ಇದೀವಿ. 4 ಮಾತ್ರ ಚೇಂಜ್ ಮಾಡ್ತಿದೀವಿ. 3 ಹಾಕ್ತಾ ಇದೀವಿ. ಮಾಮೂಲಿ 3 ಮತ್ತೆ 6 ಎಲ್ಲ ನಂಬರ್ ಸೇಮ್ ಇದೆ. ಬಟ್ ಒಂದ್ ಮಾತ್ರ 4 ಚೇಂಜ್ ಮಾಡಿದ್ವಿ. ಈ 4 ಬದಲಾಗಿ 0 ಹಾಕಿದ್ವಿ. ಇವಾಗ ರಿಸಲ್ಟಿಂಗ್ ನಂಬರ್ ಎಷ್ಟು ಡಿಫರೆನ್ಸ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ರಿಸಲ್ಟಿಂಗ್ ನಂಬರ್ ಎಷ್ಟು ಡಿಫರೆನ್ಸ್ ಆಗುತ್ತೆ ಅಂದ್ರೆ ಓನ್ಲಿ 400. ಸೊ ಆನ್ಸರ್ ಈಸ್ 400 ಫಾರ್ ದಿಸ್ ಕ್ವಶನ್. 400 will be difference. So answer is 400. So next question. 3 ಸಮಸಂಖ್ಯೆಗಳ ಮೊತ್ತ. ನೀವು 3 ಅಲ್ಲ 8 ಸಮಸಂಖ್ಯೆ ತಗೊಳ್ಳಿ, ಅದರ ಮೊತ್ತ ಯಾವಾಗಲೂ ಸಮಸಂಖ್ಯೆನೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 4, 8 and 2. These 3 are even numbers. ಈ 3 ಕೂಡ even numbers. ಈ 3 ಆಡ್ ಮಾಡಿದ್ರೆ ಮತ್ತೆ ಬರುವಂತ ಆನ್ಸರ್ ಕೂಡ ಈವನ್ ನಂಬರ್ ಆಗಿರುತ್ತೆ. ಹಾಗಾಗಿ ದ ಆನ್ಸರ್ ಈಸ್ ಈವನ್ ನಂಬರ್. ಆಲ್ವೇಸ್ ಈವನ್, ಯಾವಾಗ್ಲೂ ಸಮಸಂಖ್ಯೆ ಆಗಿರುತ್ತೆ. ಫೈಂಡ್ ದ ಸ್ಮಾಲೆಸ್ಟ್ 5 digit ನಂಬರ್ ಯೂಸಿಂಗ್ ದ ಡಿಜಿಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ 4 digits ಅಷ್ಟೇ ಕೊಟ್ಟಿದ್ದಾರೆ. 9630 ಅಂತ ಕೊಟ್ಟಿದ್ದಾರೆ. ಬಟ್ 5 digit ನಂಬರ್ ಮಾಡಬೇಕು. ಎನಿ ರಿಪೀಟೆಡ್ ಟ್ವೈಸ್. ಸೊ ಯಾವ್ದಾದ್ರು ಒಂದು ನಂಬರ್ನ ನೀವು 2 ಸಲ ಯೂಸ್ ಮಾಡಬಹುದು. ಹಾಗಾಗಿ ಸ್ಮಾಲೆಸ್ಟ್ ನಂಬರ್ನ ಮಾಡ್ಬೇಕಾಗಿರೋದ್ರಿಂದ ಫಸ್ಟ್ ಸ್ಮಾಲೆಸ್ಟ್ ನಂಬರ್ನ ಈ ರೀತಿ ಮಾಡ್ಕೊಳ್ತೀವಿ. ಯಾವಾಗ ನಮಗೆ ಸ್ಮಾಲೆಸ್ಟ್ ಬೇಕೋ, ಯಾವ ಡಿಜಿಟ್ ನ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ್ದು ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೋ, ಡಿಜಿಟ್ ಆಗಿರುತ್ತೋ, ಅದನ್ನೇ ಇನ್ನೊಂದ್ಸಲ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್.
Sorry, this one is the right answer. 30069 is the right answer for this question. So next, find the sum of smallest odd number and smallest even number ಅಂತ ಕೇಳಿದ್ವಿ. Smallest odd number ಅಂದ್ರೆ 1, smallest even number is 2. Sum of these two is 3. So 3 is the answer. The difference between 6 digits greatest number and 4 digits smallest number is ಅಂತ ಕೇಳಿದ್ದಾರೆ. So 6 digit greatest number 6999, 6 nines ನ ಬರಿಬೇಕು. So this is 6 digit greatest number. And 4 digit smallest number. 4 digit smallest number is this one, 1000. So ಇದನ್ನ ನಾವು ಏನಾದರೂ subtract ಮಾಡಿದ್ರೆ, so this one is the answer. 9,98,000. 9,98,999 is the right answer. So 6 digits greatest number, 4 digits smallest number. Difference ಅಂದ್ರೆ subtract ಮಾಡಬೇಕು. Subtract ಮಾಡಿದ್ರೆ ನಮಗೆ ಈ ಆನ್ಸರ್ ಬಂತು ಅಷ್ಟೇನೆ. ಮಕ್ಕಳೇ, ಬರೀಬೇಕಾದ್ರೆ ನೀವು ಕ್ವಶನ್ ನ ಈ ತರ ವರ್ಕೌಟ್ ಮಾಡಿ ಆನ್ಸರ್ ನ ಮಾಡಬೇಕು. ದ ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಆಫ್ 6,813 ಈಸ್ ಅಂತ ಹೇಳಿದ್ದಾರೆ. 16 lakh, ಸಾರಿ 6 lakh ಅಲ್ಲ, 16,813. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 16,813. ಸಮ್ ಆಫ್ ಫಸ್ಟ್ 3 ಆಡ್ ನಂಬರ್ ಈಸ್, ಫಸ್ಟ್ 3 ಆಡ್ ನಂಬರ್ ಅಂದ್ರೆ ಮೊದಲ 3 ಬೆಸ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ದಾರೆ. ಇವು ನಂಬರ್ಸ್. ಇದರಲ್ಲಿ ಮೊದಲ 3 ಬೆಸ ಸಂಖ್ಯೆ ಅಂದ್ರೆ 1 ಈಸ್ ಇವನ್ ನಂಬರ್, ಆಡ್ ನಂಬರ್ ಬೆಸ ಸಂಖ್ಯೆ, 3 ಕೂಡ ಬೆಸ ಸಂಖ್ಯೆ, ಅಂಡ್ 5 ಕೂಡ ಬೆಸ ಸಂಖ್ಯೆ. ಇವೇ ಫಸ್ಟ್ 3 ಆಡ್ ನಂಬರ್ಸ್, ಮೊದಲ 3 ಬೆಸ ಸಂಖ್ಯೆಗಳು. ಇವನ್ನ ಆಡ್ ಮಾಡಿದ್ರೆ, ಅಂದ್ರೆ ಸಮ್ ಅಂತ ಕೇಳಿರೋದ್ರಿಂದ ಆಡ್ ಮಾಡ್ತೀನಿ, ಆಡ್ ಮಾಡಿದ್ರೆ 9 ಆನ್ಸರ್ ಬಂತು. ಸೊ ಆನ್ಸರ್ ಇಸ್ 9. How many times 1 appears between number 1 and 100 ಅಂತ ಕೇಳಿದ್ದಾರೆ. ಸೊ ಇದು ತುಂಬಾ ರಿಪೀಟೆಡ್ ಕ್ವಶನ್. ನೋಡಿ, 1 ಅಲ್ಲಿ ಬಂದಿದೆ 9, 10 ಅಲ್ಲಿ ಬರುತ್ತೆ. ನೆಕ್ಸ್ಟ್ 11, 12, 13, 14, 15, 16, 17, 18, 19, 21, 31, 41, 51, 61, 71, 81, 91 and 100. ಇಷ್ಟರಲ್ಲಿ 1 ಬರ್ತಾ ಇದೆ. ಹಾಗಾದ್ರೆ ಕೌಂಟ್ ಮಾಡೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಟೈಮ್ಸ್. ನೀವೇನಾದ್ರೂ ಇಲ್ಲಿ 2 ಟೈಮ್ಸ್ ಇರೋದನ್ನ 1 ಟೈಮ್ ಅಂತ ಲೆಕ್ಕ ಹಾಕಿದ್ರೆ 20 ಆಪ್ಷನ್ ಬಂದ್ಬಿಡುತ್ತೆ. 100 ನ ಬಿಟ್ರೆ ಅವಾಗ್ಲೂ ಕೂಡ 20 ಬರುತ್ತೆ. ಸಮ್ಟೈಮ್ಸ್ ಏನ್ ಮಾಡ್ತೀರಾ, ಈ ಲೈನ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀರಾ. ಸೊ 11 ಮಾತ್ರ ಕೌಂಟ್ ಮಾಡ್ತೀರಾ, 11, 21, 31 ಅಂತ. ಈ ಲೈನ್ ಬಿಟ್ಬಿಡ್ತೀರಾ, ಅವಾಗ್ಲೂ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ಕ್ಯಾಲ್ಕುಲೇಟಿಂಗ್ ದೀಸ್ ನಂಬರ್ಸ್. ಸೊ 21 is the right answer for this question. Next, which is the greatest number of 4 digit with different digits? ಯಾವುದೇ ಅಂಕಿ ಪುನರಾವರ್ತನೆ ಆಗದೆ 4 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ನೋಡೋಣ, ಒಂದ್ಸಲ ನೆನಪಾಗಿದೆಯೋ ಇಲ್ವೋ ಅಂತ ಪೋಲ್ ಮಾಡ್ತೀರಾ ಎಲ್ರು? ಪೋಲ್ ಮಾಡಿ ನೋಡೋಣ. ರಿಪೀಟೆಡ್ ಕ್ವಶನ್, ಮತ್ತೊಮ್ಮೆ ನಾವು ರಿಪೀಟ್ ಮಾಡ್ತಾ ಇದೀವಿ ಅಷ್ಟೇ. Yes, Yaswant Aradhya, all 34 members has given the right answer. Sannidhi, Purvika, Gautam, Lochana, wrong ಮಾಡಿದಿರಾ. ಪ್ರೀತಮ್ ರಾಂಗ್. ಒಂದು ನಿಮಿಷ ಇರಿ. ಹಲೋ ಮೇಡಮ್, ಹೇಳಿ. ಹೌದಾ ಮೇಡಮ್, ಅದು ಇನ್ನೊಂದು ನಂಬರ್ ಕೊಡ್ತೀನಿ, ಅದಕ್ಕೆ ಕಾಲ್ ಮಾಡಿ, ಈಗ ಅಕ್ಸೆಪ್ಟ್ ಮಾಡ್ತಾರೆ. 87622 87622 622 933 79.
ಓಕೆ. ಓಕೆ, ಪ್ರೀತಮ್, ಖುಷಿ, ಅನನ್ಯ, ಖುಷ್ವಂತ್, ಇಷ್ಟು ಜನ ರಾಂಗ್ ಮಾಡಿದ್ರಿ. ಇಷ್ಟು ಈಸಿ ಕ್ವಶನ್ ರಾಂಗ್ ಮಾಡಿದ್ರಿ ಖುಷ್ವಂತ್. ಓಕೆ, ಮತ್ತೆ ಇದರಲ್ಲಿ ಯಾರು ನಮಗೆ ಗೂಗಲ್ ಟೆಸ್ಟ್ ಅಟೆಂಡ್ ಮಾಡಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಸರ್, ನಾವು ಅಟೆಂಡ್ ಮಾಡಕ್ ಆಗ್ಲಿಲ್ಲ, ನಿನ್ನೆ ನಮಗೆ ಗೊತ್ತಾಗ್ಲಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ ಇದರಲ್ಲಿ? ಶ್ರಿಯಾನ್, ಲೋಚನಾ ಅಂಡ್ ಚಿರಾಗ್. ಓಕೆ, 3 ಮೆಂಬರ್ಸ್ ಅಟೆಂಡ್ ಮಾಡಕ್ ಆಗಿಲ್ಲ. ಖುಷ್ವಂತ್ ಆಲ್ಸೋ. ಫೈನ್, ಆಯ್ತು. ಚಿರಾಗ್, ಹೇಳ್ಕೊಡ್ತೀನಿ ನಿಮಗೆ ಅಟೆಂಡ್ ಮಾಡೋದು ಹೇಗೆ. ಎವ್ರಿ ಸಂಡೇ ಇರುತ್ತೆ, ಆಯ್ತಾ ಕ್ಲಾಸು. ಸಾರಿ, ಸಂಡೇ ಗೂಗಲ್ ಟೆಸ್ಟ್ ಇರುತ್ತೆ. ಅದನ್ನ ಹೇಗೆ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳ್ತೀವಿ. ಇರ್ಲಿ, ಇವಾಗ ಕ್ಲಾಸ್ ಇದನ್ನ ಕಂಟಿನ್ಯೂ ಮಾಡಿ. ಕ್ವಶನ್ಸ್ನ ಯೂಸಿಂಗ್ ದ ಡಿಜಿಟ್ಸ್ 1, 0, 5 and 7 ದ ಗ್ರೇಟೆಸ್ಟ್ 4 ಡಿಜಿಟ್ ಆಡ್ ನಂಬರ್ ಫಾರ್ಮ್ಯಾಟ್ ಈಸ್ ಅಂತ ಕೇಳಿದ್ದಾರೆ. ಇದೇ ಸಂಖ್ಯೆಗಳನ್ನ ಬಳಸ್ಕೋಬೇಕು. 1, 0 ಮತ್ತೆ 5, 7 ಇದರಲ್ಲಿ ಗ್ರೇಟೆಸ್ಟ್ ಆಡ್ ನಂಬರ್ ಮಾಡಬೇಕು. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಮಾಡೋಣ. Chirag, can you make a greatest? Can you form a greatest number by using these digits? Shriyan, mic on ಆಗುತ್ತಾ ಟ್ರೈ ಮಾಡಿ. ಶ್ರಿಯಾನ್, ವಿಸ್ಮಿತಾ mic on ಮಾಡ್ಕೊಳ್ಳಮ್ಮ. ಶ್ರಿಯಾನ್, ಗೋ ಹ್ಯಾಡ್. ಇದರಲ್ಲಿ ಗ್ರೇಟೆಸ್ಟ್ ನಂಬರ್ ಮಾಡ್ಬೇಕು ನನಗೆ. ಇದರಲ್ಲಿ 1057 ಅಲ್ಲಿ ಈ digits ನ ಯೂಸ್ ಮಾಡ್ಕೊಂಡು 01. ಅಲ್ಲಪ್ಪ, ನನಗೆ ಆನ್ಸರ್ ಬೇಡ, ನನಗೆ ಗ್ರೇಟೆಸ್ಟ್ ನಂಬರ್ ಬೇಕು. 7510. 10 ಇಸ್ ದ ಗ್ರೇಟೆಸ್ಟ್ ನಂಬರ್, ಹೌದಲ್ವಾ? ಕ್ವಶನ್ ಅಲ್ಲಿ ಏನಿದೆ, ಬರೀ ಗ್ರೇಟೆಸ್ಟ್ ಕೇಳಿಲ್ಲ, ಗ್ರೇಟೆಸ್ಟ್ ಆಡ್ ನಂಬರ್ ಅಂತ ಕೇಳಿದ್ದಾರೆ ಅಲ್ವಾ? ಅವಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ಆಡ್ ನಂಬರ್ಗೆ ಚೇಂಜ್ ಮಾಡ್ಬೇಕಲ್ವಾ? ಇದನ್ನ 7501 ಮಾಡ್ಬೇಕು. ಸೊ ಹಾಗಾಗಿ ಯಾಕೆ ಆಡ್ ನಂಬರ್ ಆಗಿ ಚೇಂಜ್ ಮಾಡ್ಬೇಕು? ಇಲ್ಲಿ ಕ್ವಶನ್ ಅಲ್ಲಿ ಆಡ್ ನಂಬರ್ ಕೇಳಿದ್ದಾರೆ, ಅಂದ್ರೆ ಬೆಸ ಸಂಖ್ಯೆ ಕೇಳಿದ್ದಾರೆ. ಬಟ್ ಇಲ್ಲಿ 0 ಇದೆ ಯೂನಿಟ್ ಡಿಜಿಟ್ ಅಲ್ಲಿ. ಹಾಗಾಗಿ ನಾವು ಇದನ್ನ ಎಕ್ಸ್ಚೇಂಜ್ ಮಾಡಿದ್ವಿ. ಗ್ರೇಟೆಸ್ಟ್ ನಂಬರ್ ಕೂಡ ಬೇಕಾಗಿತ್ತು. ಓಕೆ, ನೆಕ್ಸ್ಟ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. ತುಂಬಾ ಈಸಿ. ದ ಸ್ಮಾಲೆಸ್ಟ್ ನಂಬರ್ ಆಫ್ 4 ಡಿಜಿಟ್, ಸ್ಮಾಲೆಸ್ಟ್ ನಂಬರ್ ಆಫ್ 4 ಡಿಜಿಟ್ ಈಸ್ 1000. ದ ಗ್ರೇಟೆಸ್ಟ್ 5 ಡಿಜಿಟ್ ಈವನ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. 5 ಅಂಕಿಯ ದೊಡ್ಡ ಸಂಖ್ಯೆ ಅಂತಂದ್ರೆ 5 ಅಂಕಿ ದೊಡ್ಡ ಸಂಖ್ಯೆ ನೀವು ಬರೆದು ಬಿಡ್ತೀರಾ. ಸೊ ದಿಸ್ ಒನ್ ಇಸ್ ದ 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್. ಬಟ್ ದಿಸ್ ಈಸ್ ಈವನ್ ನಂಬರ್, ಸಾರಿ ಆಡ್ ನಂಬರ್. ಅವ್ರು ಕೇಳಿರೋದು ಈವನ್, ಸಮ ಸಂಖ್ಯೆ ಬೇಕು ಅಂತ ಕೇಳಿದ್ದಾರೆ, ಹೌದಲ್ವಾ? ಸಮಸಂಖ್ಯೆ ಬೇಕು ಅಂದಾಗ ಏನ್ ಮಾಡ್ಬೇಕು ನಾವು? ಈ ಜಾಗಕ್ಕೆ ಸಮಸಂಖ್ಯೆ ಹಾಕ್ಬೇಕು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಯಾಕೆ ಸರ್ ಬೇರೆ ನಂಬರ್ ಹಾಕ್ಬೋದಿತ್ತಲ್ಲ, 2 ಹಾಕ್ಬೋದು, 4 ಹಾಕ್ಬೋದು. ಬಟ್ ಗ್ರೇಟೆಸ್ಟ್ ನಂಬರ್ ಆಗಿರೋದ್ರಿಂದ, ಗ್ರೇಟೆಸ್ಟ್ ನಂಬರ್ ಬೇಕಾಗಿರೋದ್ರಿಂದ ಅದರಲ್ಲಿ 8 ಗ್ರೇಟೆಸ್ಟ್ ಈವನ್ ನಂಬರು. ಅದಕ್ಕೋಸ್ಕರ ನಾವು ಅದನ್ನ ಹಾಕಿದ್ವಿ. ಇನ್ ವಿಚ್ ಪ್ಲೇಸ್ ಡಿಫರೆನ್ಸ್ ಆಫ್ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್ ಈಸ್ 0 ಅಂತ ಕೇಳಿದ್ದಾರೆ. ಅಂದ್ರೆ ಯಾವ ಸ್ಥಾನದಲ್ಲಿ ಪ್ಲೇಸ್ ವ್ಯಾಲ್ಯೂ ಗೊತ್ತಿದೆ ನಿಮಗೆ, ಮತ್ತೆ ಫೇಸ್ ವ್ಯಾಲ್ಯೂ ಅಂದ್ರೆ ಏನು ಅಂತಾನು ಗೊತ್ತಿದೆ. ಈಗ ಯಾವುದೇ ನಂಬರ್ ತಗೊಳ್ಳಿ, ಇದೊಂದು ನಂಬರು 34,567. ಇದರಲ್ಲಿ ಪ್ಲೇಸ್ ವ್ಯಾಲ್ಯೂ ಇದ್ರದ್ದು 7 ಇದೆ, ಫೇಸ್ ವ್ಯಾಲ್ಯೂ ಕೂಡ 7 ಇದೆ. ಇದು ಫೇಸ್ ವ್ಯಾಲ್ಯೂ 6 ಇದೆ, ಇದರ ಪ್ಲೇಸ್ ವ್ಯಾಲ್ಯೂ 60 ಇದೆ. ಇದು ಅಷ್ಟೇನೆ 5 ಇದೆ, ಇದ್ರ 500. ಈ ರೀತಿ ಚೇಂಜ್ ಆಗುತ್ತೆ. ಆದ್ರೆ ಈವನ್ ಪ್ಲೇಸ್ ಅಲ್ಲಿ, ಅಂದ್ರೆ ಸಾರಿ ಆಡ್ ಯೂನಿಟ್ ಡಿಜಿಟ್ ಅಲ್ಲಿ, ಅಂದ್ರೆ ಬಿಡಿ ಸ್ಥಾನದಲ್ಲಿ ಅದರ ಫೇಸ್ ವ್ಯಾಲ್ಯೂ ಮತ್ತೆ ಪ್ಲೇಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಆವಾಗ ಅದರ ಡಿಫರೆನ್ಸ್ 0 ಬರುತ್ತೆ. ಹಾಗಾಗಿ ನೀವು ಆನ್ಸರ್ ಯಾವ್ದು ಬರೀಬೇಕು? ಬಿಡಿ ಸ್ಥಾನ ಅಥವಾ 1 ಪ್ಲೇಸ್ ಅಂತ ಬರೀಬೇಕು. 1 ಪ್ಲೇಸ್ ಅಲ್ಲಿ ಅದರ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಅದರ ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ 0 ಬರುತ್ತೆ. ಓಕೆ, 200,000 ಅಂತ ಹೇಳಿದ್ವಿ. 200,000 ನಿಮಗೆ ಗೊತ್ತಿದೆ. ನಿಮಗೆ ನೆಕ್ಸ್ಟ್ 99,000ಗೆ ಏನಾದ್ರೂ ನಾವು 1,000 ಆಡ್ ಮಾಡಿದ್ರೆ 100,000 ಆಗುತ್ತೆ. ಆದ್ರೆ ನಾವು ಅದನ್ನ 100,000 ಅಂತ ಹೇಳೋದಿಲ್ಲ. ಏನಂತ ಹೇಳ್ತೀವಿ? 1, 10, 100,000, 10,000 ಲ್ಯಾಕ್ ಅಂತ ಹೇಳ್ತೀವಿ. ಹಾಗಾದ್ರೆ 100,000 ನಾವು ಲ್ಯಾಕ್ ಅಂತ ಹೇಳ್ತೀವಿ. ಹಾಗಾದ್ರೆ 200,000 ಏನಂತ ಹೇಳ್ತೀವಿ? 2 ಲ್ಯಾಕ್ ಅಂತ ಹೇಳ್ತೀವಿ ಅಷ್ಟೇನೆ. ಆನ್ಸರ್ ಈಸ್ 2 ಲ್ಯಾಕ್. 6 ಮಿಲಿಯನ್ ನೆನಪಿದೆ ಅಥವಾ ನೆನಪಿಲ್ಲ ಅಂದ್ರೆ ಒಂದ್ಸಲ ನೆನಪು ಮಾಡೋಣ. ಸೊ ಮಿಲಿಯನ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ನೋಡಿ ಇಲ್ಲಿ
ಇದು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಕೆಳಗಡೆ, ಇದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಮೇಲ್ಗಡೆ. ಇದು ಮತ್ತೆ ನಮ್ದು ಸೇಮ್ ಇದೆ 10,000 ವರೆಗೂ ಕೂಡ. 10,000 ಆದ್ಮೇಲೆ ನೆಕ್ಸ್ಟ್ ನಾವು ಲ್ಯಾಕ್ ಅಂತೀವಿ, ಅವರು 100,000 ಅಂತಾರೆ. ಅದ್ರ ನೆಕ್ಸ್ಟ್ ನಾವು 10 ಲ್ಯಾಕ್ ಅಂತೀವಿ, ಅವರು ಮಿಲಿಯನ್ ಅಂತಾರೆ. ಹಾಗಾದ್ರೆ ನಾವಿಲ್ಲಿ 23 ಲ್ಯಾಕ್ ಅಂತ ಹೇಳ್ತೀವಲ್ವಾ, ಅಥವಾ 20 ಲ್ಯಾಕ್ ಅಂತ ಹೇಳ್ತೀವಲ್ವಾ, ಅವರು 2 ಮಿಲಿಯನ್ ಅಂತ ಹೇಳ್ತಾರೆ. ಹಾಗಾದ್ರೆ 1 ಮಿಲಿಯನ್ ಅಂದ್ರೆ 10 ಲ್ಯಾಕ್. ಸೊ ಹಾಗಾದ್ರೆ 6 ಮಿಲಿಯನ್ ಅಂದ್ರೆ 60 ಲ್ಯಾಕ್. 6 ಮಿಲಿಯನ್ ಅಂದ್ರೆ 60 ಲ್ಯಾಕ್. ಹೌ ಮೆನಿ 4 ಡಿಜಿಟ್ ನಂಬರ್ಸ್ ಆರ್ ದೇರ್? 4 ಅಂಕಿಯ ಎಷ್ಟು ಸಂಖ್ಯೆಗಳಿದೆ ಅಂತೇಳಿ ಪ್ರಶ್ನೆ ಇತ್ತು. ಪೋಲ್ ಕೊಡ್ತೀನಿ ನೋಡೋಣ ಮಕ್ಕಳೇ, ಇದನ್ನ ಮಾಡಿ. ನೀವು ಸುಮ್ಮನೆ ನಾನು ಪ್ರಾಕ್ಟೀಸ್ ಮಾಡಿಸ್ತಿರೋದ್ರಿಂದ ನಿಮಗೆ ಮತ್ತೆ ಮತ್ತೆ ಅವೇ ಕ್ವಶನ್ಸ್ ಬರುತ್ತೆ ಅನ್ಸುತ್ತೆ ನಿಮಗೆ. How many 4-digit numbers are there? I'm not asking 4-digit greatest number. I'm asking only 4-digit numbers. How many 4-digit numbers are there? 4-digit numbers start agode 1000 ಇಂದ, ಹೌದಲ್ವಾ? ಸೊ 4-digit greatest number ಬಂದ್ಬಿಟ್ಟು 9999. ಇದರಲ್ಲಿ 1 ಇಂದನೂ ಕೂಡ ಇದೆ. ಸೊ ನಮಗೆ 4-digit numbers ಅಷ್ಟೇ ಬೇಕಾಗಿರೋದ್ರಿಂದ ನಾವು 999 ವರೆಗೂ ಕೂಡ ನಮಗೆ ಬೇಡ ಅಂತ ಅರ್ಥ. ಅಂದ್ರೆ 1000 ಇಂದ ಸ್ಟಾರ್ಟ್ ಆಗ್ಬೇಕು ನಮ್ ನಂಬರ್ಸ್. ಸೊ ಹಾಗಾಗಿ 999 ನಾವು ಸಬ್ಟ್ರಾಕ್ಟ್ ಮಾಡಬಹುದಲ್ವಾ ಇದರಲ್ಲಿ. ಇನ್ ರಿಮೈನಿಂಗ್ 9000 ನಂಬರ್ಸ್ ಆರ್ 4-digit numbers. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಕ್ಕಳೇ ನೋಡೋಣ ಎಷ್ಟು ಜನ ಜಾಣರಿದ್ದೀರಾ ಅಂತೇಳಿ. ಒಂದು ಕ್ವಶನ್, ಹೊಸ ಕ್ವಶನ್ ಅನ್ಕೊಳ್ಳಿ. ಗೂಗಲ್ ಟೆಸ್ಟ್ ಅಲ್ಲಿ ಇರ್ಲಿಲ್ಲ ಆ ಕ್ವಶನ್. How many odd numbers are there between 1 to 100? 1ರಿಂದ 100ರವರೆಗೆ ಎಷ್ಟು ಬೆಸ ಸಂಖ್ಯೆಗಳು ಇವೆ? ಪ್ರಶ್ನೆ. ಆಪ್ಷನ್ ಎ 51, ಆಪ್ಷನ್ ಬಿ 50, ಆಪ್ಷನ್ ಸಿ 99, ಆಪ್ಷನ್ ಡಿ 49. 1ರಿಂದ 100ರವರೆಗೆ ಎಷ್ಟು ಬೆಸ ಸಂಖ್ಯೆಗಳು ಮಾತ್ರ ಬೇಕು ನಮಗೆ. ಎಲ್ಲವನ್ನೂ ನೀವು ಕೌಂಟ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಬಟ್ ನೀವು ಒಂದು ಟ್ರಿಕ್ ಯೂಸ್ ಮಾಡಿದ್ರೆ ಅದು ಸಿಕ್ಬಿಡುತ್ತೆ ನಿಮ್ಗೆ ಆನ್ಸರ್. ಒಂದು ನಿಮಿಷ ಹಾಗೆ ಇರಿ, ಪೋಲ್ ಕೊಟ್ಟಿಲ್ಲ ಇನ್ನ. ಓಕೆ ಮಕ್ಕಳೇ, ಈ ಕ್ವಶನ್ ನೋಡ್ಕೊಳ್ಳಿ. ಈಗ ವೈಟ್ ಬೋರ್ಡ್ ಶೇರ್ ಆಗುತ್ತೆ, ಒಂದು 2 ನಿಮಿಷ. ಎಷ್ಟು ನಂಬರ್ಸ್ ಇದೆ ಅಂತ ಪೋಲ್ ಮಾಡ್ಬಿಟ್ರ ನೀವು? ಒಂದು ನಿಮಿಷ ಇರಿ. ಓಕೆ, ನಮ್ ಕ್ವಶನ್ ಅರ್ಥ ಆಗಿದೆ ಅಲ್ವಾ ನಿಮಗೆ? ಎಷ್ಟು ಆಡ್ ನಂಬರ್ಸ್ ಇದೆ ಅಂತ ಹೇಳಿ. ಆಪ್ಷನ್ ಎ 51, ಆಪ್ಷನ್ ಬಿ 50, ಆಪ್ಷನ್ ಸಿ 49. ಸ್ವಲ್ಪ ಆಪ್ಷನ್ ಚೇಂಜ್ ಆಗಿದಾವೆ ಅನ್ಸುತ್ತೆ, ಇರ್ಲಿ ಪರವಾಗಿಲ್ಲ. 99. ಹೌ ಮೆನಿ ಆಡ್ ನಂಬರ್ಸ್ ಆರ್ ದೇನ್ 1 to 100? 1ರಿಂದ 100ರವರೆಗೆ ಎಷ್ಟು ಬೆಸ ಸಂಖ್ಯೆಗಳಿದೆ ಅಂತ ಬೇಕು ನಮಗೆ. ಬರೀ ಆಡ್ ನಂಬರ್ಸ್, ನಾಟ್ ಆಲ್ ದ ನಂಬರ್ಸ್. ನೋಡೋಣ, ಪೋಲ್ ಕೊಡ್ತೀನಿ.
Instant poll. Okay. Go ahead. ಓಪನ್ ಮಾಡಿಸ್ಕೊಂಡು ನಿಧಾನ ಎಸ್ ಜಸ್ವಂತ್, ಸಿರಿ, ಸ್ನೇಹ ತುಂಬಾ ಜನ ಕರೆಕ್ಟ್ ಆನ್ಸರ್ನ ಕೊಟ್ಟಿದ್ದೀರಾ. ರೈಟ್. ಎ ಅಂತ ಆರಾಧ್ಯ, ಲಿಖಿತ, ಆಯುಷ್ ಎ ಅಂತ ಹಾಕಿದಿರಲ್ಲ, ಅಷ್ಟು ಈಸಿ ಕ್ವಶನ್ ತಪ್ಪು ಮಾಡಿದ್ರಿ. ಅಂಡ್ ಆಪ್ಷನ್ ಬಿ ಅಂತ ಹಾಕಿದ್ದೀರಾ ಖುಷಿ, ಭುವಿಕ್, ನೀವೆಲ್ಲರೂ ಕೂಡ ರಾಂಗ್ ಆನ್ಸರ್ ಅಲ್ವಾ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ 1 to 100 ನಂಬರ್ಸ್ ಇದೆ ಅಂದ್ರೆ ಯಾವಾಗ್ಲೂ ಕೂಡ ಅರ್ಧ ನಂಬರ್ಸ್ 100ರಲ್ಲಿ ಆಫ್ ದ ನಂಬರ್ಸ್ ಆರ್ ಆಡ್ ನಂಬರ್ಸ್ ಆಗಿರುತ್ತೆ, ಇನ್ನ ರಿಮೈನಿಂಗ್ ಆಫ್ ನಂಬರ್ಸ್ ಈವನ್ ನಂಬರ್ ಆಗಿರುತ್ತೆ. ಹಾಗಾದ್ರೆ 1ರಿಂದ 100ವರೆಗೆ 100 ನಂಬರ್ಸ್ ಇದೆ, ಅದರಲ್ಲಿ 50 ಈವನ್ ನಂಬರ್ಸ್ ಇರುತ್ತೆ, 50 ಆಡ್ ನಂಬರ್ಸ್ ಇರುತ್ತೆ. ಆಯ್ತಾ? ಹೌ ಮೆನಿ ಆಡ್ ನಂಬರ್ಸ್ ಅಂತ ಕೇಳಿದ್ವಿ, ಹಾಗಾಗಿ 50 ಆಡ್ ನಂಬರ್ಸ್ ಆರ್ ದೇರ್ ಅಂತ ಹೇಳಬೇಕು. ಓಕೆ ಮಕ್ಕಳೇ, ಇಲ್ಲಿ ತಪ್ಪು ಮಾಡಿದವ್ರದ್ದು ನಮಗೆ ಕಾಣಿಸ್ತಾ ಇದೆ. ಚಿನ್ಮಯಿ, ರಚ್ಚುತ್, ಹನ್ಸಿಕಾ, ಸ್ಫೂರ್ತಿ, ಧನ್ಯ, ಭುವಿಕ್ ಇವರೆಲ್ಲ ತಪ್ಪು ಮಾಡಿದ್ರಿ. ಆಯ್ತಾ? ಪೂಜಿತ್ ತಪ್ಪು. ಓಕೆ, ಆಯುಷ್, ಲೇಖನ, ಆರಾಧ್ಯ ತಪ್ಪು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ವಲ್ಪ ಪೋಲಲ್ಲಿ ಅಂದ್ರೆ ನಿಮ್ಮ ಇದರಲ್ಲಿ ಇತ್ತು ಕ್ವಶನ್ಸ್, ಅದಕ್ಕೆ ಹೋಗೋಣ. ಒಂದೇ ಒಂದು ನಿಮಿಷ, ನಾವು ಪೋಲ್ ಕೊಡೋಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಇನ್ನೊಂದು ಪೋಲ್ ಕ್ವಶನ್ಸ್ ಕೊಡ್ತೀನಿ, ನೋಡೋಣ. ಬುದ್ಧಿವಂತರು ಸರಿಯಾದ ಉತ್ತರವನ್ನ ಬರೀಬೇಕು. ಓಕೆ, ಸ್ಮಾಲೆಸ್ಟ್ 4-digit odd number with different digits. ಅತ್ಯಂತ ಚಿಕ್ಕ 4 ಅಂಕಿಯ ಬೆಸ ಸಂಖ್ಯೆ, ಅತ್ಯಂತ ಚಿಕ್ಕ 4 ಅಂಕಿಯ ಬೆಸ ಸಂಖ್ಯೆ, ಯಾವುದೇ ಅಂಕಿ ಪುನರಾವರ್ತನೆ ಆಗಬಾರ್ದು. ಪುನರಾವರ್ತನೆಯಾಗದೆ ಅಂದ್ರೆ ಯಾವುದು ರಿಪೀಟ್ ಆಗಬಾರ್ದು ಅಂತ. ಪುನರಾವರ್ತನೆ ಅಂದ್ರೆ ರಿಪೀಟ್ ಆಗಬಾರ್ದು. ಆಪ್ಷನ್ ಬಿ, ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ, ಓಕೆ. ಸ್ಮಾಲೆಸ್ಟ್ 4-digit ನಂಬರ್ ವಿತ್ ಡಿಫರೆಂಟ್ ಡಿಜಿಟ್ಸ್. ಸೊ ಯಾವುದೇ ಅಂಕಿ ಪುನರಾವರ್ತನೆ ಆಗಬಾರ್ದು, ಅದು 4 ಅಂಕಿಯ ಚಿಕ್ಕ ಸಂಖ್ಯೆ ಆಗಿರಬೇಕು. ವರ್ಣಪೋಲು. ಓಕೆ, ಗೋ ಅಹೆಡ್. ಮಕ್ಕಳೇ, ಈ ತರ ಕ್ವಶನ್ಸ್ ಬಂದಾಗ ಯು ಹ್ಯಾವ್ ಟು ರೈಟ್ ಡೌನ್ ಆನ್ ಯುವರ್ ನೋಟ್ಬುಕ್. ಬಿಕಾಸ್ ಬರೀ ಆನ್ಸರ್ ಬರೆಯೋದಲ್ಲ, ನಾನು 2 ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ ನ ಬರ್ದಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ನೀವು 1 ಲ್ಯಾಂಗ್ವೇಜ್ ಅಲ್ಲಿ ನೀವು ಆರಾಮಾಗಿ ಕ್ವಶನ್ಸ್ ನ ಬರ್ಕೋಬಹುದು. ಸ್ವಲ್ಪ ಕನ್ನಡ ಸ್ಪೀಡ್ ಆಗಿ ಬರೀತೀನಿ, ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ, ಟ್ರೈ ಮಾಡಿ ಬರ್ಕೊಳ್ಳೋದಕ್ಕೆ. ಅತ್ಯಂತ ಚಿಕ್ಕ 4 ಅಂಕಿಯ ಬೆಸ ಸಂಖ್ಯೆ ಅಂತ ಹೇಳಿ. ಆಯ್ತಾ? ನಾನು 2 ಲ್ಯಾಂಗ್ವೇಜ್ ಅಲ್ಲಿ ಬರೆಯೋ ಅಷ್ಟರಲ್ಲಿ ನೀವು 1 ಲ್ಯಾಂಗ್ವೇಜ್ ಅಲ್ಲಾದ್ರೂ ಯು ಕ್ಯಾನ್ ರೈಟ್. ಸೊ 34 ಮೆಂಬರ್ಸ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ಸಿರಿ, ವೇದಾಂತ್, ಬೆನಕ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಫಾಸ್ಟೆಸ್ಟ್ ಆನ್ಸರ್ಸ್ ಗಿವನ್.
ಸನ್ನಿಧಿ ಆಲ್ಸೋ, ಚಿರಾಗ್. ಮತ್ತೆ ರಾಂಗ್ ಮಾಡಿದ್ರಿ ಉವೀಕ್ಷಾ, ಯು ಡಿಡ್ ರಾಂಗ್. ಉವೀಕ್ಷಾ ನೀವು ಹಾಕಿದ್ದೀರಾ ಆಪ್ಷನ್ ಎ. ಅಫ್ಕೋರ್ಸ್ ದಿಸ್ ಇಸ್ ದ ಸ್ಮಾಲೆಸ್ಟ್ ಈವನ್ ಆಡ್ ನಂಬರ್, ಬಟ್ ಇಲ್ಲಿ 0 ಅಂತ 2 ಸಲ ಯೂಸ್ ಮಾಡಿದಾರಲ್ಲಮ್ಮ, ಹಾಗಾಗಿ ಒಂದ್ ನಂಬರ್ನ ಒಂದೇ ಸಲ ಯೂಸ್ ಮಾಡಬೇಕು. ಹಾಗಾಗಿ ಮತ್ತೆ 1 ಮತ್ತೆ 1 ಅನ್ನ ಯೂಸ್ ಮಾಡಿದ್ರೆ ವಿತ್ ಡಿಫ್ರೆಂಟ್ ಡಿಜಿಟ್ಸ್ ಅಂತ ಕೇಳಿದೀವಿ, ಅಂದ್ರೆ ಬೇರೆ ಬೇರೆ ಡಿಜಿಟ್ ನ ಯೂಸ್ ಮಾಡಬೇಕು. ಹಾಗಾಗಿ 1 0 2 3 ನೋಡಿ, ಇಲ್ಲೆಲ್ಲ ಬೇರೆ ಬೇರೆ ಡಿಜಿಟ್ಸ್ ಇದೆ, ಮತ್ತೆ ಇದೊಂದು ಆಡ್ ನಂಬರ್ ಕೂಡ. ಸೊ ದಿಸ್ ಈಸ್ ದ ಸ್ಮಾಲೆಸ್ಟ್ ಆಡ್ ನಂಬರ್ ಬೈ ಯೂಸಿಂಗ್ ದೀಸ್ ಡಿಜಿಟ್ಸ್. ಬೇರೆ ಬೇರೆ ಡಿಜಿಟ್ ನ ಯೂಸ್ ಮಾಡಬೇಕಾಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಇವಾಗ ಸ್ಕ್ರೀನ್ ಶೇರ್ ಆಗುತ್ತೆ, ಅಲ್ಲಿಗೆ ಹೋಗೋಣ ಕ್ವಶನ್ಸಿಗೆ. ಇದಾಯ್ತು. ಪ್ರೆಡಿಸಸರ್ ಆಫ್ 80,000 80,000 ಹಿಂದಿನ ಸಂಖ್ಯೆ ಅಂತ ಕ್ವಶನ್ ಕೇಳಿದ್ವಿ. ಸೊ ಅದರಲ್ಲಿ ಒಂದನ್ನ ಲೆಸ್ ಮಾಡಬೇಕು, ಹಾಗಾಗಿ ದಿಸ್ ಒನ್ ಇಸ್ ದ ಅದರ ಪ್ರೆಡಿಸಸರ್. ಸೊ 80,000 ನ ಪ್ರೆಡಿಸಸರ್ ಇಸ್ 79,999. ಅಂಡ್ ಸೊ ಐ ಥಿಂಕ್ ಇದೇ ಕ್ವಶನ್ ನಾವು ರಾಂಗ್ ಮಾಡಿದ್ವು. ಆಪ್ಷನ್ ಸಿ ಮತ್ತೆ ಡಿ ಎರಡೂ ಕೂಡ 400 ಆಗ್ಬಿಟ್ಟಿತ್ತು. ಇಲ್ಲಿ ರಾಂಗ್ ಆನ್ಸರ್ ತೋರಿಸಿರ್ಬೋದು ಕೆಲವರಿಗೆ, ಸಿ ಅಂತ ಆಪ್ಷನ್ ಕೊಟ್ಟರು ಕೂಡ. ದ ಪ್ರಾಡಕ್ಟ್ ಆಫ್ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ ದ ನಂಬರ್ 2 ಇನ್ ದ ನಂಬರ್ ಅಂತ ಕೊಟ್ಟಿದ್ದೀವಿ. ಸೊ ಪ್ರಾಡಕ್ಟ್ ಅಂದ್ರೆ ಗುಣಲಬ್ಧ, ಇಲ್ಲಿ 6,230 ಇದೆ. ಇದರ ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂನ ಗುಣಲಬ್ಧ ಅಂದ್ರೆ ಗುಣಾಕಾರ ಮಾಡಬೇಕು. ಗುಣಲಬ್ಧ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಗುಣಲಬ್ಧ. ಯಾವ ಸಂಖ್ಯೆ ಇದು? 2ರದ್ದು. 2ರ ಸ್ಥಾನ ಬೆಲೆ ಎಷ್ಟು? 200. ಮತ್ತು ಅದರ ಮುಖ ಬೆಲೆ ಎಷ್ಟು? 2ನೇ. ಸೊ 200 2 is 400. ಸೊ 400 is the right answer. ಸೊ ಎರಡೂ ಇತ್ತು. ಐ ಥಿಂಕ್ ಡಿ ಆಪ್ಷನ್ ನಾವು ರೈಟ್ ಹಾಕಿದೀವಿ, ಇದಕ್ಕೆ ರಾಂಗ್ ಅಂತ ಹಾಕಿದೀವಿ. ಇರ್ಲಿ, ಪರವಾಗಿಲ್ಲ. ಸೊ ಇದು ನಮ್ಮ ನಿನ್ನೆಯ ಗೂಗಲ್ ಟೆಸ್ಟ್ ನ ಕ್ವಶನ್ಸ್. ಸೊ ಇದರಲ್ಲಿ ಸರ್ ನಮಗೆ ಈ ಕ್ವಶನ್ ಡೌಟ್ ಇತ್ತು, ನಮಗೆ ಅರ್ಥ ಆಗ್ಲಿಲ್ಲ ಕ್ವಶನ್ ಅಂತ ಯಾರಾದ್ರೂ ಇದ್ರೆ ಅವರು ಹ್ಯಾಂಡ್ ರೈಸ್ ಮಾಡಿ ಆ ಕ್ವಶನ್ ನ ಕೇಳಿ ಆಮೇಲೆ ನೆಕ್ಸ್ಟ್ ಬೇರೆ ಟಾಪಿಕ್ ಹೋಗೋಣ. ಯಾರಾದ್ರೂ ಇದ್ದೀರಾ? ಓಕೆ. ಚಿನ್ಮಯ್ ಜಿ ಪಟೇಲ್, ಹೇಳು ಚಿನ್ಮಯ್, ಯಾವ ಕ್ವಶನ್? ಸರ್ ಅದು ನೀವು ಇವಾಗಿನ ಹೇಳಿದ್ರಲ್ಲ, ಅದು ಹೌ ಮೆನಿ ಆಡ್ ನಂಬರ್ಸ್ ಆರ್ ದೇರ್ ಅಂತ. ಓಕೆ, ಅರ್ಥ ಆಗಿಲ್ವಾ? ಅದ್ರಲ್ಲಿ 50 ತಾನೆ? 15 ಅಲ್ಲಮ್ಮ ಕೊಟ್ಟಿದ್ ನಾವು. ಸರ್ ಅದು ನಾನು ಕರೆಕ್ಟ್ ಆಗಿ ಮಾಡಿದ್ದೆ. ಆಪ್ಷನ್ ಬಿ ಅಂತಾನೆ ಹಾಕಿದ್ರಾ? ಸರಿ. ಓಕೆ, ಆಯ್ತು, ಸರಿ ಆಯ್ತು. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಆಯ್ತಾ? ವೇದಾಂತ್, ಏನ್ ಡೌಟು? ವೇದಾಂತ್, ಯಾವ್ದಾದ್ರು ಕ್ವಶನ್ಸ್ ಡೌಟ್ ಇದೆಯಾ? ಸರ್ ಡಿ ಆಪ್ಷನ್ ಅಂದ್ರಲ್ಲ ಕರೆಕ್ಟ್. ಅದೇ ಗೊತ್ತಾಯ್ತು, ಅದ್ರಲ್ಲಿ 2 ಆನ್ಸರ್ ಕೊಟ್ಟಿದ್ವಿ, 2 400 ಅಂತಾನೆ ಇತ್ತಲ್ವಾ? ಸರ್ ನಾನು ಸಿ ಆನ್ಸರ್ ಮಾಡಿದ್ದೆ, ಅದು ಕರೆಕ್ಟ್ ಇತ್ತು. ಕರೆಕ್ಟ್ ಇತ್ತಾ? ಓಕೆ, ಕೆಲವರು ಡಿ ಅಂತ ಆನ್ಸರ್ ಮಾಡಿ ರಾಂಗ್ ಆಗಿರ್ಬೋದು, ಯಾಕೆಂದ್ರೆ ಅದು ಕೂಡ 400 ಅಂತಾನೆ ಇತ್ತಲ್ವಾ, ಹಂಗಾಗಿ ನಾವ್ ಹೇಳಿದ್ದಷ್ಟೇನೆ. ಬಟ್ ಆನ್ಸರ್ ಸರಿ ಇದೆ. ನಿಮ್ಮ ಗೂಗಲ್ ಟೆಸ್ಟ್ ಅಲ್ಲಿ 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಲಿ, ಪರವಾಗಿಲ್ಲ, ಅದು ಕರೆಕ್ಷನ್ ಮಾಡಿ ನಾವು ಕೊಡ್ತೀವಿ. ನಿಮಗೆ ಡೌಟ್ಸ್ ಏನಾದ್ರೂ ಇದೆಯಾ ಅಂದ್ರೆ ಆ ಕ್ವಶನ್ಸ್ ನಲ್ಲಿ, ಸರ್ ಯಾಕೆ ಇದು ಆನ್ಸರ್ ಆಯ್ತು, ಇದು ಯಾಕೆ ಆಗ್ಬಾರ್ದು, ಆತರ ಏನಾದ್ರೂ ಇದೆಯಾ ಕ್ವಶನ್ಸ್ ಅಂತ ನಾನು ಕೇಳ್ತಿರೋದು. ಖುಷಿ, ನಿಮಗೇನಾದ್ರೂ ಇದೆಯಾ ಆತರ? ಸರ್ ಅದು ಹೇಳಿ. ಸರ್ ಅದು ಒಂದು 400 ಸಿ ಮತ್ತೆ ಡಿ ಆಪ್ಷನ್ ಒಂದೇ ತರ ಕೊಟ್ಟಿದ್ರಲ್ಲ, ಹೌದು. ಅದ್ರಲ್ಲಿ ನಾನು ಸಿ ಆಪ್ಷನ್ ಕೊಟ್ರೆ ಅದು ರಾಂಗ್ ಅಂತ ತೋರಿಸ್ತು. ಅದನ್ನ ಆಯ್ತು,
ಅದನ್ನೇ ಇವಾಗ ಹೇಳಿದೆ. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕ್ವಶನ್ ಇದೆಯಾ ಅಂತ. ನೂತನ ಇದೆಯಾ ಡೌಟು? ಮುಂದಕ್ಕೆ ಹೋಗೋಣ ಹಾಗಾದ್ರೆ. ಹೇಳಿ ನೂತನ. 14th ಕ್ವಶನ್ ಅರ್ಥ ಆಗಿಲ್ಲ. 14th ಎಸ್ ಸರ್. ಒಂದು ನಿಮಿಷ. ಆಯ್ತು. ಡಿಫರೆನ್ಸ್ ಆಫ್ ಪ್ಲೇಸ್ ಅಂಡ್ ಫೇಸ್ ವ್ಯಾಲ್ಯೂ ಆಫ್ ಅ ಡಿಜಿಟ್ ಇಸ್ 0 ಅಂತ ಕೇಳಿದ್ದಾರೆ. ಯಾವ ಪ್ಲೇಸ್ ಅಲ್ಲಿ? ಫಾರ್ ಎಕ್ಸಾಂಪಲ್ ನಾನೊಂದು ನಂಬರ್ನ ಬರೀತೀನಿ, 3437 ಅಂತ. ಈಗ ನಾವು ಈ 3ನ ತಗೋಣ. ಇದರ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ? 3000 ಇದೆ. ಇದರ ಫೇಸ್ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಇದರ ಡಿಫ್ರೆನ್ಸ್ ಎಷ್ಟಾಗಬೇಕು? 0 ಆಗ್ಬೇಕಂತೆ. ಅದು ಯಾವ ಪ್ಲೇಸ್ ಅಲ್ಲಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 1000 ಪ್ಲೇಸ್ ಅಲ್ಲಿ ಆಗುತ್ತಾ? ಆಗಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು 2997 ಬಂತು. ನೆಕ್ಸ್ಟ್ ಈ ಅವ್ರು ಕೊಟ್ಟಿರುವಂತ ಆಪ್ಷನ್ 10th ಪ್ಲೇಸಿಗೆ ಹೋಗೋಣ. 10 ಪ್ಲೇಸಿಗೆ ಇದರ ಪ್ಲೇಸ್ ವ್ಯಾಲ್ಯೂ ಎಷ್ಟು? 30. ಫೇಸ್ ವ್ಯಾಲ್ಯೂ ಎಷ್ಟು? 3. ಸೊ ಡಿಫ್ರೆನ್ಸ್ ಎಷ್ಟಾಯ್ತು? 37. ಅವಾಗ್ಲೂ ಕೂಡ 0 ಬರಲಿಲ್ಲ. ಹಾಗಾದ್ರೆ ಇದು ಕೂಡ ನಮ್ಮ ಆನ್ಸರ್ ಅಲ್ಲ. ಆಯ್ತಾ? ನೆಕ್ಸ್ಟ್ 100 ಪ್ಲೇಸಿಗೆ ಹೋಗೋಣ. 100 ಪ್ಲೇಸ್ ಅಂದ್ರೆ ಯಾವುದು? 6. 6 ನ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ? 600 ಇದೆ, ಬಿಕಾಸ್ ಇಟ್ ಈಸ್ ಇನ್ 100 ಪ್ಲೇಸ್. ನೆಕ್ಸ್ಟ್ ಇದರ ಫೇಸ್ ವ್ಯಾಲ್ಯೂ ಎಷ್ಟು? ಆಲ್ವೇಸ್ 6 ಡಿಫ್ರೆನ್ಸ್ ಎಷ್ಟಾಯ್ತು? 594. ಸೊ 0 ಬರಬೇಕಿತ್ತು ಡಿಫ್ರೆನ್ಸ್, ಇಲ್ಲೂ ಕೂಡ ಬರಲಿಲ್ಲ. ಹಾಗಾಗಿ ಇದು ಕೂಡ ನಮ್ಮ ರಾಂಗ್ ಆನ್ಸರ್. ನೆಕ್ಸ್ಟ್ 1 ಪ್ಲೇಸಿಗೆ ಹೋಗೋಣ. ಇದರ ಪ್ಲೇಸ್ ವ್ಯಾಲ್ಯೂ ಎಷ್ಟು? 7. ಫೇಸ್ ವ್ಯಾಲ್ಯೂ ಎಷ್ಟು? ಅದು ಕೂಡ 7. ಸೊ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅವಾಗ? 0 ಆಗುತ್ತೆ. ಹಾಗಾದ್ರೆ ಯಾವುದೇ ಡಿಜಿಟ್ 1 ಪ್ಲೇಸ್ ಅಲ್ಲಿ ಇದ್ರೆ ಅದರ ಡಿಫ್ರೆನ್ಸ್ ಮೀನ್ಸ್ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂನ ಡಿಫ್ರೆನ್ಸ್ 0 ಆಗುತ್ತೆ. ಹಾಗಾಗಿ ನಮ್ಮ ಆನ್ಸರ್ ಆಪ್ಷನ್ ಎ, ಬಿಡಿ ಸ್ಥಾನ ಅಂತ ಹೇಳ್ತೀವಿ. ಸೊ ಇನ್ನು ಬೇರೆ ಬೇರೆ ಪ್ರಾಬ್ಲಮ್ ತಗೋಣ. ಲೆಕ್ಕದಲ್ಲಿ ಇದು 45,678 ಇದೆ. ಇಲ್ಲಿ ಬಿಡಿ ಸ್ಥಾನ 8. ಅದರ ಪ್ಲೇಸ್ ವ್ಯಾಲ್ಯೂ ಕೂಡ 8, ಫೇಸ್ ವ್ಯಾಲ್ಯೂ ಕೂಡ 8. ಅದರ ಡಿಫ್ರೆನ್ಸ್ ಏನಾಗುತ್ತೆ? 0. ಹಾಗಾದ್ರೆ ಇದು ಕೂಡ ಬಿಡಿ ಸ್ಥಾನನೇ. ಸೊ ಅವ್ರ ಕ್ವಶನ್ ಕೇಳಿರೋದು ಯಾವ ನಂಬರ್ ಅಂತಲ್ಲ, ಯಾವ ಪ್ಲೇಸ್ ಅಂತ. ಅಂದ್ರೆ 1 ಪ್ಲೇಸ್ ಅಲ್ಲಿ ಇದ್ದಾಗ ಅದರ ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಡಿಫ್ರೆನ್ಸ್ 0 ಆಗುತ್ತೆ. ಯಾಕೆಂದ್ರೆ ಎರಡು ಸೇಮ್ ಇರುತ್ತಲ್ವಾ, ಹಾಗಾಗಿ 0 ಆಗ್ಲೇಬೇಕು. ಇವಾಗ ಅರ್ಥ ಆಯ್ತಾ ನೂತನ? ಅರ್ಥ ಆಯ್ತಾ? ಎಸ್ ಸರ್. ಎಸ್. ಸರಿ, ಹಾಗಾದ್ರೆ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ. ಇವತ್ತಿನ ನಾವೇನ್ ಸಾಟರ್ಡೆ ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ಹೋಗೋಣ. ಏನಾಯ್ತು? ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಸ್ ನ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತೀವಿ. ನಿಮಗೆ ಇವತ್ತು ನಾಳೆ ಅಷ್ಟರಲ್ಲಿ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಕಂಪ್ಲೀಟ್ ಆಗಿ. ಸೊ 1 to 100 ವರೆಗೂ ಇರುವಂತ ಪ್ರೈಮ್ ನಂಬರ್ಸ್ ಎಲ್ಲ ನಿಮ್ಮ ಬಾಯಲ್ಲಿ ಬರಬೇಕು. ಯಾಕೆ ಅಂದ್ರೆ ತುಂಬಾ 2-3 ದಿನ ಹೇಳ್ಕೊಡ್ತಿದೀವಿ. ಸೊ ಇವತ್ತು ಕೂಡ ಹೇಳ್ತಾ ಇದೀವಿ. ಅದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನ್ ಹೇಳ್ತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಆಯ್ತಾ? ಈ ತರ ಫ್ಯಾಕ್ಟರ್ಸ್ ನ ನಾವು 30 ವರೆಗೂ ಕೂಡ ಬರೀಲಿಕ್ಕೆ ಹೇಳಿದ್ವಿ. ಸೊ ಕ್ವಶನ್ ನಂಬರ್ ಅಂದ್ರೆ ನಂಬರ್ 1 ಗೆ ಫ್ಯಾಕ್ಟರ್ ಯಾವುದು? 1. 2 ನ ಫ್ಯಾಕ್ಟರ್ಸ್ ಯಾವುದು? 2 1s are 2 ಅಂತ ಬರುತ್ತೆ. 2 ಮತ್ತೆ 1 ಅಷ್ಟೇ ಫ್ಯಾಕ್ಟರ್ಸ್, ಅಂದ್ರೆ ಅಪವರ್ತನಗಳು ಅಂತ ಹೇಳಿ. ಅಪವರ್ತನಕ್ಕೆ ಇನ್ನೊಂದು ಪದ ಅನ್ನ ಹೇಳಿದ್ವಿ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ. ಅಪವರ್ತನ ಅಥವಾ ಫ್ಯಾಕ್ಟರ್ಗೆ ಇನ್ನೊಂದು ಪದ ಯಾವುದು? ದೀಪ್ತಿ ಹೇಳ್ತೀರಾ? ದೀಪ್ತಿ, ಈಗ 8ರ ಅಪವರ್ತನವನ್ನ ನಾವು 1, 8, 2, 4 ಅಂತ ಕರಿತೀವಿ. ಇವೆಲ್ಲ 8ರ ಅಪವರ್ತನಗಳು, ಹೌದಲ್ವಾ? ಯಾಕೆ ಇದನ್ನ ಅಪವರ್ತನ ಅಂತ ಕರಿತೀವಿ ದೀಪ್ತಿ? ಗೌತಮ್ ಹೇಳ್ತೀರಾ? ನೀವು ನೋಡೋಣ. ಗೌತಮ್ ಮೈಕ್ ಆನ್ ಮಾಡ್ಕೊಳ್ಳಿ. ಗೌತಮ್ ಅಂದ ತಕ್ಷಣ ನಿಮ್ ಮೈಕ್ ಆನ್ ಆಗ್ಬೇಕು. ವಿಸ್ಮಿತಾ ಹೇಳ್ತೀರಾ? ನೋಡೋಣ ವಿಸ್ಮಿತಾ.
ಯಾಕೆ ಇದನ್ನ ಅದರ ಅಪವರ್ತನ ಅಥವಾ ಫ್ಯಾಕ್ಟರ್ ಅಂತ ಕರಿತೀವಿ? ಸರ್ ಅಲ್ಲಿ ಈಗ ಅದಕ್ಕೆ ಹೇಳಮ್ಮ. ಜಾಸ್ತಿ ಮಲ್ಟಿಪಲ್ಸ್ ಇರುತ್ತೆ. ಅಲ್ಲ, ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ 8 ನ ಫ್ಯಾಕ್ಟರ್ಸ್ ಅಥವಾ ಅಪವರ್ತನ 1 ಮತ್ತೆ 2 ಮತ್ತು 4 ಮತ್ತು 8 ಅಂತ ಬರ್ದಿದೀವಿ ಇಲ್ಲಿ, ಹೌದಲ್ವಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬರ್ದಿದೀವಿ, ಹೌದಾ? ಯಾಕೆ ಇದೆ ಅಪವರ್ತನ? 5 ಆಗಲ್ವಾ ಅಪವರ್ತನ? 7 ಆಗಲ್ವಾ? 12 ಆಗಲ್ವಾ ಅಂತ ನನ್ನ ಪ್ರಶ್ನೆ. ಯಾಕೆ ಇಷ್ಟು ಮಾತ್ರ? ಸರ್ ಅದ್ರಲ್ಲಿ 8 ನ 5, 7 ಮತ್ತೆ 12 ಅಲ್ಲಿ ಅಥವಾ ಬೇರೆ ನಂಬರ್ಸ್ ಅಲ್ಲಿ ಡಿವೈಡ್ ಮಾಡಿದಾಗ ಅಲ್ಲಿ ರಿಮೈಂಡರ್ ಉಳ್ಕೊಳ್ಳುತ್ತೆ. ಅದೇ ವೆರಿ ಗುಡ್, ಕರೆಕ್ಟ್. ನೀನ್ ಹೇಳ್ತಿರೋದು ಇವಾಗ ನನಗೆ ಅರ್ಥ ಆಯ್ತು. ಅಂದ್ರೆ ವಿಸ್ಮಿತಾ ಹೇಳ್ತಿದ್ದಾರೆ, ಸರ್ 7 ಇಂದ ಅಥವಾ 5 ಇಂದ 12 ಇಂದ ನಾವು 8 ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಕ್ ಆಗಲ್ಲ. ಒಂದ್ ವೇಳೆ ಡಿವೈಡ್ ಮಾಡಿದ್ರು ಕೂಡ ರಿಮೈಂಡರ್ ಉಳಿದ್ಬಿಡುತ್ತೆ ನೋಡಿ. 5 1 5, ರಿಮೈಂಡರ್ 3 ಉಳಿದ್ಬಿಡ್ತು. ಅದೇ ನಾವು ಈ ಫ್ಯಾಕ್ಟರ್ಸ್ ಇದಾವಲ್ವಾ, ಈ ಫ್ಯಾಕ್ಟರ್ಸ್ ಇಂದ ಏನಾದ್ರು ಡಿವೈಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಫ್ಯಾಕ್ಟರ್ಸ್ ಯಾವ್ದಾವ್ದು ಹೇಳಿದ್ವಿ? 2 ನ ಫ್ಯಾಕ್ಟರ್ ಅಂತ, 8 ನ ಫ್ಯಾಕ್ಟರ್ 2 ಅಂತ ಬರ್ದಿದೀವಿ ಇಲ್ಲಿ. ಸೊ 2 ಇಂದ ಡಿವೈಡ್ ಮಾಡಿ, 2 4s 8 ಕಂಪ್ಲೀಟ್ಲಿ ಡಿವೈಡೆಡ್. 4 ಇಂದ ಡಿವೈಡ್ ಮಾಡೋಣ 8 ಅನ್ನ, 4 2s 8 ಕಂಪ್ಲೀಟ್ಲಿ ಡಿವೈಡೆಡ್. 1 ಇಂದ ಡಿವೈಡ್ ಮಾಡಿ, 1 8s 8 ಕಂಪ್ಲೀಟ್ಲಿ ಡಿವೈಡೆಡ್. ಹಾಗಾದ್ರೆ ಡಿವೈಸರ್ಸ್ ಆಫ್ ದಟ್ ನಂಬರ್. ಸೊ ಫ್ಯಾಕ್ಟರ್ಸ್ ಅಂದ್ರೆ ಮತ್ತೇನು ಅಲ್ಲ, ಕಂಪ್ಲೀಟ್ ಡಿವೈಸರ್ಸ್. ಸೊ ಅದನ್ನ ಫ್ಯಾಕ್ಟರ್ ಅಂತ ಕರಿತೀವಿ. ಹಾಗಾಗಿ ಯಾವ ನಂಬರ್ಸಿಗೆ ಜಾಸ್ತಿ, 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ ಇರುತ್ತೋ ಅದು ಪ್ರೈಮ್ ನಂಬರ್. ಫಸ್ಟ್ ನಿಮಗೆ ಫ್ಯಾಕ್ಟರ್ ಅಂದ್ರೆ ಏನು ಅಂತ ಗೊತ್ತಾದ್ರೆ ನಿಮಗೆ ಪ್ರೈಮ್ ನಂಬರ್ ಏನು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾವು ಆರೆಂಜ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದೀವಿ, ಇವೆಲ್ಲವೂ ಕೂಡ ಪ್ರೈಮ್ ನಂಬರ್ಸ್. ಯಾಕೆ ಅಂದ್ರೆ ಇವಕ್ಕೆ ಸ್ಪೆಷಾಲಿಟಿ ಏನು ಅಂದ್ರೆ ಇದಕ್ಕೆ ಓನ್ಲಿ 2 ಫ್ಯಾಕ್ಟರ್ಸ್ ಆದ, ಅಂದ್ರೆ 2 ಅಪವರ್ತನಗಳಿದೆ ಫಾರ್ ಆಲ್ ದೀಸ್ ನಂಬರ್ಸ್. 2 3 5 7. ಸೊ ಇದೇ ತರ ಕಂಟಿನ್ಯೂ ಆಗುತ್ತೆ ನೋಡಿ. 11 ಕೂಡ, 13 ಕೂಡ, 17 ಕೂಡ, 19 ಕೂಡ, ಇವಕ್ಕೆ ಬರೀ 2 ಫ್ಯಾಕ್ಟರ್. ಒಂದು 1, ಇನ್ನೊಂದು ಅದೇ ನಂಬರು. ಯಾವ್ದಕ್ಕೆ ಆ ರೀತಿ ಇರುತ್ತೋ, 2 ಫ್ಯಾಕ್ಟರ್ ಇರುತ್ತೋ, ಅವೆಲ್ಲಾ ನಂಬರ್ಸ್ ನ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ 14 ಅನ್ನ ಯಾಕೆ ಕರೆಯಲ್ಲ ಅವಿಭಾಜ್ಯ ಸಂಖ್ಯೆ ಅಂತ? ಅಂದ್ರೆ 14ಗೆ ನಮಗೆ ಜಾಸ್ತಿ ಫ್ಯಾಕ್ಟರ್ಸ್ ಇದೆ, ಅಂದ್ರೆ 4 ಫ್ಯಾಕ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್ 14 ಅನ್ನ ನಾವು 1 ಇಂದ ಡಿವೈಡ್ ಮಾಡ್ತೀವಿ ಕಂಪ್ಲೀಟ್ ಆಗಿ. 14 ಅನ್ನ 14 ಇಂದ ಡಿವೈಡ್ ಮಾಡಬಹುದು. ನೆಕ್ಸ್ಟ್ 14 ಅನ್ನ 7 ಇಂದ ಡಿವೈಡ್ ಮಾಡಬಹುದು, 2 ಇಂದ ಡಿವೈಡ್ ಮಾಡಬಹುದು, ಮತ್ತು 7 ಇಂದನೂ ಕೂಡ ಡಿವೈಡ್ ಮಾಡಬಹುದು. ಹಾಗಾಗಿ 14ಗೆ ಜಾಸ್ತಿ ಫ್ಯಾಕ್ಟರ್ಸ್ ಇದೆ. ಸೊ ದಿಸ್ ಈಸ್ ನಾಟ್ ಅ ಪ್ರೈಮ್ ನಂಬರ್. ಸೊ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಕಾಣಿಸ್ತಾ ಇದೆ. ಮತ್ತೆ ನಿಮಗೆಲ್ಲರಿಗೂ ಕೂಡ ಹೇಳಿದ್ವಿ ನಾವು, 1 to 100 ವರೆಗೂ ಇರುವಂತಹ ಎಲ್ಲಾ ನಂಬರ್ಸ್ ನ ಬರೆದು ಶೇಡ್ ಮಾಡಿ. ಸೊ ಇಲ್ಲಿ ಏನು ಆರೆಂಜ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ, ಇದು ಪ್ರೈಮ್ ನಂಬರ್ಸ್. ಈ ಪ್ರೈಮ್ ನಂಬರ್ಸಿಗೆ 2 ಫ್ಯಾಕ್ಟರ್ಸ್ ಇರುತ್ತೆ. ಎಲ್ಲಾ ಪ್ರೈಮ್ ನಂಬರ್ಗೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಕಾಮನ್ ಅಂದ್ರೆ ಎಲ್ಲಾ ನಂಬರ್ಗೂ ಕೂಡ, ವೇದಿಕ್ ಹೇಳ್ತೀರಾ, ಎಲ್ಲಾ ಅವಿಭಾಜ್ಯ ಸಂಖ್ಯೆಗೂ ಕೂಡ ಒಂದು ಸಾಮಾನ್ಯ ಅಪವರ್ತನ ಇದೆ. ಅಂದ್ರೆ ಎಲ್ಲಾ ಅವಿಭಾಜ್ಯ ಸಂಖ್ಯೆಯನ್ನು ಒಂದು ಸಂಖ್ಯೆಯಿಂದ ಭಾಗಿಸ್ಬೋದು. ಆ ಸಂಖ್ಯೆ ಯಾವುದು ಗೊತ್ತಾ? ಯಾವ ಸಂಖ್ಯೆಯಿಂದ ಭಾಗಿಸ್ಬೋದು ಎಲ್ಲಾ ಅವಿಭಾಜ್ಯ ಸಂಖ್ಯೆನೂ ಕೂಡ? ಸರ್ 1. ವೆರಿ ಗುಡ್ ಕಣ. 1ರಿಂದ ಎಲ್ಲ ಸಂಖ್ಯೆನೂ ಭಾಗಿಸ್ಬೋದು. ಮತ್ತು ಈ ಪ್ರೈಮ್ ನಂಬರ್ನು ಕೂಡ ಅಷ್ಟೇನೆ, ಹೌದಾ? ಅಂದ್ರೆ ಈ 17 ಇದೆ ಅಂದ್ರೆ 17ಅನ್ನ 17ರಿಂದನೇ ಭಾಗಿಸ್ಬೋದು. ಸೊ ಹಾಗಾಗಿ ಇವೆರಡೇ ಅಪವರ್ತನಗಳು ಉಳ್ಕೊಂಡಿದ್ದು 17ಗೆ. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಪ್ರೈಮ್ ನಂಬರ್. ಸೊ ಈ ಪ್ರೈಮ್ ನಂಬರ್ಸ್ ಯಾಕೆ ಬೇಕು ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಆ ಪ್ರೈಮ್ ನಂಬರ್ಸ್ಗೆ ಸಂಬಂಧಪಟ್ಟಂತೆ ತುಂಬಾ ಕ್ವಶನ್ಸ್ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಲಾರ್ಜೆಸ್ಟ್ ಪ್ರೈಮ್ ನಂಬರ್ ಯಾವುದು, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತ ಹೇಳಿ. ನೀವು ಈ ಟೇಬಲ್ ನಲ್ಲಿ ತುಂಬಾ ಕ್ವಶನ್ಸ್ ನ ನಾವು ಕ್ರಿಯೇಟ್ ಮಾಡ್ತೀವಿ ಪ್ರತಿ ಸಲ. ಈ ಟೇಬಲ್ ಏನಾದ್ರು ಅಂದ್ರೆ ಈ 1 to 100 ಅಲ್ಲಿರುವಂತ ಎಲ್ಲಾ ನಂಬರ್ಸ್ ನಿಮಗೆ ಗೊತ್ತಿದ್ರೆ ಕರೆಕ್ಟ್ ಆಗಿ ತುಂಬಾ ಕ್ವಶನ್ಸ್ಗೆ ಆನ್ಸರ್ನ ಬರೀಬಹುದು. ಏನು ಅಂದ್ರೆ ಮೊದಲನೇ ಕ್ವಶನ್ ನಾನು ಯಾರನ್ನಾದ್ರೂ ಕೇಳ್ಬೋದು. ಎಲ್ರು ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿರಿ. ಎಲ್ರು ಹ್ಯಾಂಡ್ ರೈಸ್ ಮಾಡಿರಿ. ಯಾರನ್ನಾದ್ರೂ ಒಬ್ಬರನ್ನ ಕೇಳ್ತೀನಿ.
ಬೆನಕ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದ್ರೆ ಯಾವ್ದು ಹೇಳ್ತೀರಾ ನೀವು? ಸರ್ 2. 2. ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್ ಅಂದ್ರೆ ಯಾವ್ದು ಹೇಳ್ತೀರಾ? 2. ಓಕೆ, ಗ್ರೇಟೆಸ್ಟ್ ಈವನ್ ಪ್ರೈಮ್ ನಂಬರ್ ಅಂದ್ರೆ ಯಾವ್ದು ಹೇಳ್ತೀರಾ? ಸರ್ 2. ಓನ್ಲಿ 2 ಇಸ್ ದ ಈವನ್ ಪ್ರೈಮ್ ನಂಬರ್. ಅದನ್ನ ಬಿಟ್ರೆ ಬೇರೆ ಯಾವುದೇ ಈವನ್ ಪ್ರೈಮ್ ನಂಬರ್ ಇಲ್ಲ. ನೋಡಿ, ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಇನ್ ಎಲ್ಲವೂ ಕೂಡ ಆಡ್ ನಂಬರ್ಸೆ. ಪ್ರೈಮ್ ನಂಬರ್ ಇರೋವೆಲ್ಲವೂ ಕೂಡ ಆಡ್ ನಂಬರ್ಸೆ. ಹೌದಾ? ಈ ಟೇಬಲ್ ಅಲ್ಲಿ ಇನ್ನೂ ತುಂಬಾ ವೆರೈಟಿ ಆಗಿ ಕ್ವಶನ್ಸ್ ನ ಕೇಳ್ತಾರೆ. ನೋಡೋಣ, ನಾನು ಉವೀಕ್ಷನ್ ಕೇಳ್ತೀನಿ. ಉವೀಕ್ಷ ಹ್ಯಾಂಡ್ ರೈಸ್ ಮಾಡ್ಕೊ, ಸಾರಿ ಮೈಕ್ ಆನ್ ಮಾಡ್ಕೊ. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಯಾವ್ದಮ್ಮ? ಸ್ಮಾಲೆಸ್ಟ್ ಆಡ್ ಪ್ರೈಮ್ 3. ಅಲ್ಲಿ ಶೋ ಆಗಿತ್ತಲ್ವಾ, ಹೋಗಿತ್ತು ಕ್ಲಾಸು, ಸರಿ ಆಗಿತ್ತು ಇವಾಗ. ಓಕೆ, ಒಂದು ನಿಮಿಷ. ಎಸ್, ಪ್ರೈಮ್ ನಂಬರ್ಸ್. ಫೈನ್. ವಿಜಯ್ ಗೌಡ ಇವಾಗ ಆನ್ ಮಾಡ್ಕೊಳ್ಳಿ ಮೈಕು. ವಿಜಯ್ ಎಸ್ ಸರ್. ಕೇಳಿಸ್ತೀನಿ. ಹಲೋ ಹಾ, ಹೇಳಪ್ಪ. ಸರ್, ನಿಮ್ ವಾಯ್ಸ್ 5 ಮಿನಿಟ್ಸ್ ಬ್ರೇಕ್ ಆಗಿತ್ತು. ಬೇಕಾಗಿತ್ತು. ಓಕೆ, ಇವಾಗ ನೋಡಿದೆ ನಾನು. ಅದೇನಾಗಿತ್ತು, ಒಂದೊಂದ್ಸಲ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ ವೈಫೈ, ಹಾಗಾಗಿ ಹೋಗಿತ್ತು. ಇನ್ನೊಂದು ಡಿವೈಸ್ ಅಲ್ಲಿ ನೋಡಿದೆ, ಅವಾಗ ಗೊತ್ತಾಯ್ತು. ಅದಕ್ಕೆ ಮತ್ತೆ ರೀಕನೆಕ್ಟ್ ಮಾಡ್ಕೊಂಡ್ವಿ. ಫೈನ್, ಥ್ಯಾಂಕ್ ಯು. ನನ್ನ ಪ್ರಶ್ನೆ ಏನು ಅಂದ್ರೆ, ತುಂಬಾ ಜನ ಆವಾಗಲೇ ಮಾತಾಡಿಸ್ತಾ ಇದ್ದೀನಿ, ಯಾರು ಮಾತಾಡ್ತಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಸಿರಿ ಮೈಕ್ ಆನ್ ಆಗುತ್ತಾ ನೋಡಿ ಇವಾಗ? ಸಿರಿ ಮೈಕ್ ಆನ್ ಆಗುತ್ತಾ? ಎಸ್. ಸಿರಿ, ಗ್ರೇಟೆಸ್ಟ್ 1 ಡಿಜಿಟ್ ಪ್ರೈಮ್ ನಂಬರ್ ಯಾವುದು? 7. 7. ಓಕೆ. 2 ಡಿಜಿಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ಹೇಳು ನೆಕ್ಸ್ಟ್. 2 ಡಿಜಿಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 11.